ಎಲ್ಲರಿಗೂ ನಮಸ್ಕಾರ. ಬಿಜ್ಕಲ್ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರಣು ಬಿಜ್ಕಲ್. ನಾವು ಮೊನ್ನೆ ತಾನೇ ಒಂದು ವಿಶೇಷವಾದ ಸ್ಥಳಕ್ಕೆ ಹೋಗಿದ್ವಿ. ಕಾರಟಗಿಯಿಂದ ಕುಷ್ಟಗಿಯವರೆಗೆ ನಾನು ಬೈಕಲ್ಲಿ ಹೋಗಿದ್ದೆ. ಅಲ್ಲಿಂದ ಎಲ್ಲರೂ ಕುಷ್ಟಗಿಯಲ್ಲಿ ಜಾಯ್ನ್ ಆದ್ವಿ. ನಮ್ಮ ತಂಡದ ಗೆಳೆಯರು ಎಲ್ಲರೂ ಸೇರಿ ಬೆಳಗಿನ ಜಾವ 4 ಗಂಟೆ ಅಥವಾ 4:15 ಅನಿಸುತ್ತೆ, ಆಗ ಕುಷ್ಟಗಿಯಿಂದ ನಾವು ಹೊರಟ್ವಿ. ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ನಾವು ಎಲ್ಲಿ ಹೊರಟಿದ್ವಿ ಅಂತ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಶ್ರೀ ಬೆಂಕಿ ಬಬಲಾದಿ ಸುಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೀವಿ. ನಮ್ಮ ತಂಡದ ಗೆಳೆಯರು, ಸ್ನೇಹಿತರು, ಸಹೋದರರು ಎಲ್ಲರೂ ಹೊರಟಿದ್ವಿ. ನಮ್ಮ ತಂಡದಲ್ಲಿ ಗೆಳೆಯ ರಾಜು, ಸಹೋದರ ಫಯಾಜ್ ಹಾಗೂ ವಿರಾಗ್, ವೀರಭದ್ರ ಬೆನಕನಾಳ್, ಚೇತನ್, ಆಮೇಲೆ ಅಶ್ರಫ್ ಅಲಿ, ರಾಜು, ಗನ್ಕನದೊಡ್ಡಿ ರಾಜು, ಇವರೆಲ್ಲರೂ ಸೇರಿ ಹೋಗ್ತಾಯಿದ್ವಿ. ತಂಡದ ಸಹೋದರ ರಾಜು ಒಂಥರ ಹಾಸ್ಯ ಕಲಾವಿದ ಇದ್ದಂಗೆ ಹಾಸ್ಯವನ್ನು ಜಾಸ್ತಿ ಮಾಡ್ತಾ ಇದ್ದ. ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಕೂಡಲ ಸಂಗಮ ಕ್ರಾಸ್ನಲ್ಲಿ ಟೀ ಕುಡಿಯೋಕ್ಕೆ ಗಾಡಿ ನಿಲ್ಲಿಸಿ ಎಲ್ಲರೂ ಟೀ ಕುಡಿದು ಇನ್ನೇನೋ ಹೊರಟ್ವಿ. ಇದು ಚಾ ಕಿತ್ತಿಡ್ಕೊಂಡತ್ತ ಬಾಯ್ ಮಾಡು. ಟಾಟಾ ಬಾಯ್ ಬಾಯ್ ಹೇಳು. ಹಾಗೆ ಹೋಗುವಾಗ ಹಾಸ್ಯ ಚಟುವಟಿಕೆಗಳಿಂದ ಎಲ್ಲರೂ ನಗಾಡ್ತಾ ಖುಷಿಯಿಂದ ಹೊರಟ್ವಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಮುಂದೆ ದಾರಿಲಿ ಹಂಗೆ ಹೋಗ್ತಾ ಇರ್ಬೇಕಾದ್ರೆ ಜಲವಾದೆ ತಡ್ಕೊಳಕ್ಕಾಗದೆ ಗಾಡಿ ನಿಲ್ಲಿಸಿ ಎಲ್ಲರೂ ಒಂದೊಂದು ಕಡೆ, ಎಲ್ಲರೂ ಒಂದೊಂದು ದಿಕ್ಕಿಗೆ ಹೋಗಿ ಬಂದ್ವಿ. ಮೇಲೆ ಆಸೀನರಾದಂತ ಶರಣು ಶ್ರೀ 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 ನಿಜ್ಜಿ ಹೊಡಕರಾದ ವೀರಭದ್ರ ಬೆನಕನವರೇ. ಅಲ್ಲ, ಎಲ್ಲಿಗೆ ಹೊಂಟ್ರಿ ಅದನ್ನ ಹೇಳ್ರು, ನಿದ್ದೆ ಆಮೇಲೆ ಮಾಡತ್ರಿ. ಹಾಯ್ ಫ್ರೆಂಡ್ಸ್, ನಾವೆಲ್ಲ ಬಬಲಾದಿ ಮತ್ತು ಹೋಗಕತ್ತಿದ್ವಿ. ಬಿಟ್ಟಿ ಶೋಕಿ ಅವತ್ತು ಇಲ್ಲಿ ಕಾಣಿಸ್ತಾನ ಯಾವಾಗಲೂ ಫೋಟೋ ಎಲ್ಲದಕ್ಕೂ ಕೈ ಹತ್ತಾವ. ನಿಂದಿರ್ಬೇಕಂತ ಒಂದು ಫೋಟೋ. ಇದು ಬಿಟ್ಟಿ ಶೋಕಿ ಫೋಟೋ ಯಾವತ್ತಾದ್ರೂ ಬಿಟ್ಟಿ ಶೋಕಿ ನೋಡಿದ್ರೆ ನೋಡಿ. ಅದೇನು ಫೋಟೋ ಶೂಟ್ ಮಾಡ್ತೀರಿ, ಬರ್ರೋ ಬೇಗ ಹೋಗೋಣ, ಲೇಟ್ ಆಗುತ್ತೆ ಅಲ್ಲಿ, ಆಮೇಲೆ ಅಜ್ಜವ್ರು ಸಿಗೋದಿಲ್ಲ ಅಂತೇಳಿ ನಮ್ಮ ಚೇತನು, ಫಯಾಜು ಅವಸರ ಮಾಡಿ ಗಾಡಿ ಏರಿಸಿದ್ರು ಎಲ್ಲರನ್ನು. ಹಾಗೆ ದಾರಿಲಿ ಹೋಗ್ತಾ ಇರಬೇಕಾದ್ರೆ ದೇವರ ಉಪ್ಪುಲದಿನ್ನಿ ಗ್ರಾಮದ ಮಾರ್ಗವಾಗಿ ಹೋಗ್ತಾ ಇದ್ವಿ. ಈ ಗ್ರಾಮದ ವಿಶೇಷ ಏನಪ್ಪ ಅಂದರೆ 12ನೇ ಶತಮಾನದ ಜ್ಞಾನದ ಬೆಳಕು ಮೂಡಿಸಿದ ಪರ್ವಕಾಲ ಅದು. ಇತಿಹಾಸದಲ್ಲಿ ಎಂದೆಂದು ಮೆರೆಯುವ ಶತಮಾನವದು. ಕಲ್ಯಾಣ ಶರಣರಿಗೆ ಗುರು ಜಂಗಮ ಮೂರ್ತಿಯಾದ ಸಂಗಮೇಶ್ವರ ಉಪ್ಪಲಗಿರಿಯನ್ನು ನಡುನಾಡ ಶ್ರೀಶೈಲವನ್ನಾಗಿ ಪರಿವರ್ತಿಸಿದ ಗ್ರಾಮ ಇದು. ಇಂಥ ಗ್ರಾಮವನ್ನು ನೋಡಿ ತುಂಬಾ ಖುಷಿಯಾಯಿತು, ಇತಿಹಾಸವನ್ನು ನೆನೆಯುವಂತಾಯಿತು. ಹೊರಡ್ವಿ. ಈ ನಮ್ಮ ರಾಜು ಗನ್ಕನದೊಡ್ಡಿಯವರು ಸಪೋರ್ಟಿಗೆ ಇಟ್ಕೊಳ್ಳೋಕ್ಕಂತ ಡೋರ್ ಮೇಲಿರೋ
ನಾವು ಏನಂತೀವಿ ಹಿಡಿಕಿ ಅಂತೀವಿ, ಹಿಡ್ಕೊಳ್ಳೋಕ್ಕೆ ಸಪೋರ್ಟಿವ್ ಹಿಡಿಕಿ ಅಂತೀವಿ. ಅದನ್ನು ಜಿಮ್ ಅಂದ್ಕೊಂಡು ಜಿಮ್ ಮಾಡ್ತಾಯಿದ್ರು. ಆದರೆ ದಾರಿಲಿ ಹೋಗ್ತಾ ಇರಬೇಕಾದ್ರೆ ಸುಂದರವಾದ ಹಚ್ಚ ಹಸಿರ ಸ್ಥಳಗಳನ್ನು ನೋಡಿ ಖುಷಿ ಆಯಿತು. ಇನ್ನೇನು ಬಬಲಾದಿ ಕ್ಷೇತ್ರಕ್ಕೆ ಬಂದ್ವಿ. ಈಗ ಶ್ರೀ ಚಂದ್ರಗಿರಿ ಸದಾಶಿವ ಮಠ ಸುಕ್ಷೇತ್ರ ಬಬಲಾದಿಯ ದ್ವಾರ ಬಾಗಿಲು ಅಂತಾರಲ್ಲ, ಅದು ಅಂದರೆ ಕಮಾನ್ ಎಂಟ್ರೆನ್ಸ್ ಇದೇ ನೋಡಿ. ಶ್ರೀ ಬೆಂಕಿ ಬಬಲಾದಿ ಸುಕ್ಷೇತ್ರ. ಎಷ್ಟೋ ದಿನದಿಂದ ಬಬಲಾದಿ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಆದರೆ ಆ ಬಬಲಾದಿ ಸದಾಶಿವ ಮುತ್ಯ ಇವತ್ತು ನಮ್ಮನ್ನೆಲ್ಲರನ್ನೂ ಕರೆಸ್ಕೊಂಡ ಅಂತ ಅಲ್ಲಿ ಹೋದ ತಕ್ಷಣ ಖುಷಿಯಾಯಿತು. ಆ ಜಾಗದಲ್ಲಿರೋ ಪಾಸಿಟಿವಿಟಿ, ಆ ಸದಾಶಿವನ ಮುತ್ಯನ ಧ್ಯಾನದಲ್ಲಿ ಅಲ್ಲೇ ಇರಬೇಕು ಅಂತ ಅನಿಸುತ್ತೆ. ಅಲ್ಲಿಯ ವಾತಾವರಣ ಹೇಗಿತ್ತು. ಹೋಗಿ ಸದಾಶಿವ ಮುತ್ತನ ದರ್ಶನ ಮಾಡಿಕೊಂಡ್ವಿ. ಶ್ರೀ ಕೃಷ್ಣ ನದಿ ದಂಡೆಯಲ್ಲಿ ಫ್ರೆಶ್ ಅಪ್ ಆದ್ವಿ. ನಾವು ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ಪೂಜ್ಯ ಶ್ರೀ ಸಿದ್ದರಾಮೇಶ್ವರ ಮುತ್ಯ ಅವರು ಮಠದ ಆವರಣದಲ್ಲಿದ್ದರು. ಅವರನ್ನು ನೋಡಿ ತುಂಬ ಖುಷಿಯಾಯಿತು. ನಾವು ಹೋದ ತಕ್ಷಣವೇ ಮಂಜುನಾಥ್ ಪಾಲ್ವಿ ಅವರಿಗೆ, ಅವರು ಆತ್ಮೀಯರು, ಅವರನ್ನು ಗುರುತಿಸಿ ಕರೆದು ಚೆನ್ನಾಗಿ ಮಾತಾಡಿಸಿದರು. ಆಮೇಲೆ ನಮ್ಮ ತಂಡದ ಕಡೆಯಿಂದ ಅವರಿಗೆ ಅವರ ಭಾವಚಿತ್ರವನ್ನು ಪೇಂಟಿಂಗ್ ಮಾಡಿದ ಭಾವಚಿತ್ರವನ್ನು ಅವರಿಗೆ ಕೊಟ್ವಿ. ಅವ್ರು ನೋಡಿ ಇದೆಲ್ಲ ಯಾಕಪ್ಪ ಭಾಳ ವಜ್ಜೆ ಮಾಡಿದ್ರಿ ಅಂತೇಳಿ ಅಂದರು ಅಜ್ಜಾರು. ಹಾಗೆ ನಾವು ಪ್ರೀತಿಯಿಂದ ಚೆನ್ನಾಗಿ ಮಾತಾಡಿದ್ರು ನಮ್ಮ ಜೊತೆ, ಎಲ್ಲರ ಜೊತೆನೂ. ಹಾಗೆ ಆ ಸದಾಶಿವನ ಮುತ್ಯನ ನಂಬ್ರಿ, ಆ ಸದಾಶಿವ ಮುತ್ಯ ನಿಮ್ಗೆ ಒಳ್ಳೇದು ಮಾಡ್ತಾನೆ ಅಂತ ಆಶೀರ್ವಾದ ಕೂಡ ಮಾಡಿದರು. ಹಾಗೆ ಎಲ್ರಿಗೂ ಅಂಬ್ಲಿ ಹಾಗೂ ಪ್ರಸಾದ ಕೊಡು ಅಂತೇಳಿ ಅವರ ಶಿಷ್ಯರಿಗೆ ಹೇಳಿ ಅವರು ಹೊರಟರು. ಯಾವುದೋ ಪ್ರೋಗ್ರಾಮ್ ಇತ್ತಂತೆ, ಹೊರಟರು. ತುಂಬಾ ಖುಷಿಯಾಯಿತು. ನಾವೆಲ್ಲ ಪ್ರಸಾದ ಅಂಬ್ಲಿ ಕುಡಿದು ಹೊರಟ್ವಿ. ಅಲ್ಲಿಗೆ ಎಲ್ರಿಗೂ ತುಂಬ ಹೊಟ್ಟೆ ಹಸ್ತಿತ್ತು. ಯಾವಾಗ ಟಿಫಿನ್ ಮಾಡಿದ್ದೀವಿ ಅಂತ ಕಾಯ್ತಾ ಇದ್ವಿ. ಆಗ ಅಲ್ಲೇ ಗಲಗಲಿ ಅನ್ನೋ ಒಂದು ಗ್ರಾಮದಲ್ಲಿ ಟಿಫಿನ್ ಮಾಡಿದ್ವಿ. ಅಲ್ಲಿಯ ಟಿಫಿನ್ಗಳು ಅಂದರೆ ನಾಷ್ಟ ತಿಂಡಿ ಏನಂತೀವಲ್ಲ, ಅಲ್ಲಿಯ ಟಿಫಿನ್ಗಳು ಊಟನೇ ಬೇರೆ ರೀತಿ. ಪಲಾವ್ ಬಜ್ಜಿ ಅಂತ ಇತ್ತು, ಪಲಾವ್ ಬಜ್ಜಿ ತಿಂದ್ವಿ. ಹಾಗೆ ಓದ್ತಿರ್ಬೇಕಾದ್ರೆ ನಮ್ಮ ರಾಜು ಅವರು ಮುಂದಿನ ಎಲೆಕ್ಷನ್ ಸಮಯದಲ್ಲಿ ಯಾವ ರೀತಿ ನಾನು ಕ್ಯಾಂಪೇನ್ ಮಾಡಬೇಕಂತ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇದು ವರ್ಕೌಟ್ ಆಗೋ ಸಾಧ್ಯತೆ ಕೂಡ ಇದೆ. ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ಲರೂ ತಪ್ಪದೆ ಓಟ್ ಹಾಕ್ರಿ. ದಾರಿಲಿ ಹೋಗ್ತಾ ಇರಬೇಕಾದ್ರೆ ಮಹಾಲಿಂಗಪುರ ಮುಧೋಳ್ ಮಾರ್ಗವಾಗಿ ನಾವು ಮುಗುಳುಕೋಡ ಶ್ರೀ ಸದ್ಗುರು ಯಲ್ಲಾಲಿಂಗರ ಮಠಕ್ಕೆ ಬಂದ್ವಿ. ಈ ಮುಗುಳುಕೋಡ ಮಠದ ವಿಶೇಷ ಏನಪ್ಪ ಅಂದರೆ, ರಾಯಬಾಗ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳುಕೋಡ ಪಟ್ಟಣದಲ್ಲಿ ಷಡಕ್ಷರಿ ಶ್ರೀ ಯಲ್ಲಾಲಿಂಗೇಶ್ವರ ಅಪ್ಪಾಜಿಯವರ ಮಠ. ಉತ್ತರ ಕರ್ನಾಟಕದ ಪ್ರಸಿದ್ಧ ಮಠದಲ್ಲಿ ಈ ಮಠವು ಕೂಡ ಒಂದಾಗಿದೆ. ಲಚ್ಚಾನನ ಸಿದ್ಧಲಿಂಗೇಶ್ವರ ಆಶೀರ್ವಾದದಿಂದ ಶ್ರೀ ಯಲ್ಲಾಲಿಂಗೇಶ್ವರ ಪ್ರಭು ಮಹಾರಾಜರು ದೀಕ್ಷೆಯನ್ನು ಪಡೆದುಕೊಂಡು ಸಂಚಾರ ಮಾಡುತ್ತಾ ಕಟ್ಟ ಕಡೆಗೆ ಮುಗುಳುಕೋಡ ಪಟ್ಟಣಕ್ಕೆ ಬರುತ್ತಾರೆ. ಮುಗುಳುಕೋಡ ಗ್ರಾಮದಲ್ಲಿ ಈಗ ಶ್ರೀಮಠ ಇದ್ದ ಜಾಗ ಅಂದು ಸ್ಮಶಾನವಾಗಿತ್ತು. ಆ ಸ್ಮಶಾನ ಹೋಗಿ ಇವತ್ತು ಕೈಲಾಸ ಮಂದಿರ ಆಗಿದೆ. ಇದಕ್ಕೆ ಕಾರಣ ಯಲ್ಲಾಲಿಂಗೇಶ್ವರರ ಭಕ್ತಿ ಶಕ್ತಿ. ಯಲ್ಲಾಲಿಂಗೇಶ್ವರ ಅಪ್ಪಾಜಿಯವರು 7 ಕೋಟಿ ಜಪವನ್ನು ಮಾಡಿ ಸದ್ಗುರುವಿನ ಕೃಪೆಗೆ ಪಾತ್ರರಾಗಿ ಮಹಾತ್ಮರಾದರು. ಜಾತಿ ಮತ ಪಂಥಗಳನ್ನು ದೂರ ಸರಿಸಿ ಎಲ್ಲರೂ ಒಂದೇ ಎನ್ನುವ ಭಾವೈಕ್ಯತೆಯ ಮಠವಾಗಿ ನಿಂತಿದೆ. ಮುಗುಳುಕೋಡದ ಶ್ರೀ ಯಲ್ಲಾಲಿಂಗೇಶ್ವರರ ಮಠ ಅಂದು ಯಲ್ಲಾಲಿಂಗೇಶ್ವರ ಅಪ್ಪಾಜಿಯವರು ನಿರ್ಮಿಸಿರುವಂತಹ ದಾಸೋಹ ಮಂದಿರ 24 ಗಂಟೆಗಳ ಕಾಲ
ನಿರಂತರ ಅನ್ನ ಪ್ರಸಾದ ವ್ಯವಸ್ಥೆ ಶ್ರೀಮಠದಲ್ಲಿ ನಡೆಯುತ್ತೆ. ಮಠದ ಈಗಿನ ಪೀಠಾಧಿಪತಿಗಳಾದ ಷಡಕ್ಷರಿ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರ ಸಂಕಲ್ಪದಂತೆ ಶ್ರೀಮಠವು ಉತ್ತರ ಕರ್ನಾಟಕದಲ್ಲಿ ಭಕ್ತರ ಸಂಕಷ್ಟ ಪರಿಹರಿಸುವ ಮಠವಾಗಿ ಬೆಳೆದು ನಿಂತಿದೆ. ಇಂತಹ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿದ ನಾವೇ ಪುಣ್ಯವಂತರೆಂದು ಭಾವಿಸ್ತಾನೆ. ಮುಗಿಸ್ಕೊಂಡು ನಮ್ಮ ಗೆಳೆಯ ಮಂಜುನಾಥ್ ಪಾಲ್ಬಾವಿ ಅವರ ಗ್ರಾಮ ಪಾಲಬಾವಿ ಗ್ರಾಮಕ್ಕೆ ನಾವು ಹೋದ್ವಿ. ಶಾಲೆ ನಮ್ಮ ಶಾಲೆ ಕರೋಕೆ ಬೇಕಾರೆ ಇದು ಉತ್ತರ ಕರ್ನಾಟಕದ ಕಲಾವಿದ ಕರೋಕೆ ಕೊಡ್ತಾನೆ. ಆದ್ರೆ ನಮ್ಮ ಗೂಗಲ್ದಾಗ ಹೆಸರು ಬರ್ತಾರೆ ಬರಂಗಿಲ್ಲ, ಕರೋಕೆದಾಗ ಹೆಸರು ಬರ್ತಾರೆ. ಅದಾದಮೇಲೆ ನಾವು ಸದ್ಯದಲ್ಲೇ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೀವಿ, ಕಣ್ಮರೆಯಾದಳು ಅಂತ. ಆ ಕಣ್ಮರೆಯಾದಳು ಹಾಡಿನ ನಿರ್ಮಾಪಕರಾದ ಸಂದೇಶ್ ಪಾಲ್ಬಾವಿ ಅವರು. ಅದೇ ಪಾಲ್ಬಾವಿ ಗ್ರಾಮದ ಸಂದೇಶ್ ಪಾಲ್ಬಾವಿ ಅನ್ನೋ ನಿರ್ಮಾಪಕರು. ಅವರ ಮನೆಯಲ್ಲಿ ನಮ್ಮ ಎಲ್ಲ ತಂಡದ ಹುಡುಗರಿಗೆ ಊಟದ ವ್ಯವಸ್ಥೆ ಮಾಡಿಸಿದರು. ಅಲ್ಲಿಗೆ ಹೋಗಿ ರುಚಿಯಾದ ಊಟವನ್ನು ನಾವು ಸೇವಿಸಿದ್ವಿ. ತುಂಬ ಚೆನ್ನಾಗಿ ಉಪಚರಿಸಿದರು. ಖುಷಿಯಾಯಿತು. ಅಲ್ಲಿಂದ ಬಂದು ನಮ್ಮ ಹುಡುಗರು ಅಲ್ಲಿಂದ ಬಂದಿದ್ದಾರೆ ಕಲಾವಿದರು ಅಂಥೇಳಿ, ಕಲಾವಿದರಿಗೆ ಅವ್ರು ಕೊಡೋ ಗೌರವ ಇದೆಯಲ್ಲ, ತುಂಬಾ ಖುಷಿಯಾಯಿತು. ಸಂದೇಶ್ ಪಾಲ್ಬಾ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸ್ತೀನಿ. ಹಾಗೆ ಮಂಜುನಾಥ್ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸ್ತೀನಿ. ಹಾಗೆ ಬರಬೇಕಾದ್ರೆ ಮಂಜುನಾಥ್ ಪಾಲ್ಬೆ ಅವ್ರನ್ನ ಬೀಳ್ಕೊಟ್ಟು ಅಲ್ಲಿಂದ ಪಾಲ್ಬಾವಿಯಿಂದ ನಾವಿನ್ನೇನು ನಮ್ಮ ಊರಿಗೆ ಪ್ರಯಾಣ ಬೆಳೆಸಿದ್ವಿ. ಹಾಗೆ ಬರ್ತಾ ಬರ್ತಾ ಎಲ್ರಿಗೂ ನಿದ್ದೆ ಜೋರಾಗಿತ್ತು. ಯಾಕಂದರೆ ಅಲ್ಲಿಗೆ ಟಯರ್ಡ್ ಆಗಿದ್ವಿ. ನಾನು ಮಲ್ಕೊಂಡಿದ್ದೆ. ನನ್ನ ಜೇಬಲ್ಲಿರೋ ಫೋನ್ನ ತೆಕ್ಕೊಂಡು ಫಯಾಜ್ ನನಗೆ ಗೊತ್ತಿಲ್ಲದೆ ವಿಡಿಯೋ ಮಾಡಿದ್ದಾನೆ. ನೋಡಿ ನಾನು ಮಲ್ಕೊಂಡಿದ್ಮೇಲೆ ನನಗೆ ನಗು ಬಂತು. ಹಾಗೆ ಪಕ್ಕದಲ್ಲಿ ಇವ್ರು ನೋಡಿ, ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಹಾಗೆ ಫುಲ್ ಎಂಜಾಯ್ಮೆಂಟ್ ಆಯಿತು. ಎಂಜಾಯ್ಮೆಂಟ್ ಮಾಡ್ಕೊತ ಹಾಡುಗಳನ್ನು ಕೇಳ್ಕೊತ ಬರ್ತಾ 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 ನಾವೇ ಹಾಡಿಕೊಂಡು ಮಜಾ ಮಾಡ್ಕೊಂಡು ಇನ್ನೇನು ಕುಷ್ಟಗಿಗೆ ಬಂದ್ವಿ. ಕುಷ್ಟಗಿ ಬಂದಮೇಲಿದೆ ನೋಡಿ, ಅಲ್ಲಿಂದ ಬೈಕ್ ತೊಗೊಂಡು ಕಾಡ್ಗಿಗೆ ಹೋಗ್ಬೇಕಲ್ಲ. ರಾತ್ರಿ 8:30 ನಾವು ಕುಷ್ಟಗಿಗೆ ಬಂದ್ವಿ. ಅಲ್ಲಿಂದ ನಮ್ಮ ಊರಿಗೆ ಹೋಗ್ಬೇಕಲ್ಲ, ಕಾಡ್ಗಿಗೆ ಬೈಕ್ ತೊಗೊಂಡು ಹೋಗ್ಬೇಕು. ಅಲ್ಲಿಗೆ ಸಾಕಾಗೋಯ್ತು. ಆದರೂ ಏನು ಮಾಡೋಕ್ಕಿಲ್ಲ. ಯಾಕಂದರೆ ನಮ್ಮ ವಿರಾಗ್ ಅವ್ರದ್ದು ಬೆಳಗ್ಗೆ ಯಾವುದೋ ಪ್ರೋಗ್ರಾಮ್ ಇರೋ ಕಾರಣ ನಾವು ಹೋಗಲೇಬೇಕಾಗಿತ್ತು. ಬೇಗ ಬೇಗ ಹೋಗ್ತೀವಿ ಅಂಥೇಳಿ ಎಲ್ರಿಗೂ ಬಾಯಿ ಹೇಳಿ ಹೊರಟ್ವಿ. ಒಂದು 10:30 ಅನ್ನೋಷ್ಟರಲ್ಲಿ ನಾವು ಕಾಟಿಗೆ ಸೇರಿದ್ವಿ. ಬಂದ ಮೇಲೆ ಯಾವಾಗ ಮಲ್ಕೊಂಡೇನೋ ಅನ್ನಂಗಾಗಿತ್ತು. ಬಂದೆ, ಮಲ್ಕೊಂಡೆ. ಆದರೆ ಇವತ್ತಿನ ಜರ್ನಿ ಮಾತ್ರ ತುಂಬ ಖುಷಿ ಕೊಡ್ತು.